ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಬನ್ನಿ ಇವಾಗ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತು ನಮ್ಮನೆ ನಾಗರ ಪಂಚಮಿ. ಇವತ್ತು ಬಂದು 3ನೇ ಶನಿವಾರ. ನಮ್ಮನೆಯಲ್ಲಿ ನಾವು ನಾಗರ ಪಂಚಮಿ ಹಬ್ಬದ ದಿನ ಹಾಲು ಹಾಕೋದಿಲ್ಲ. ನಮ್ಮನೆಯಲ್ಲಿ 3ನೇ ಶನಿವಾರ ಹಾಲು ಹಾಕೋದು. ಹಾಗಾಗಿ ಇವತ್ತು ನಿನ್ನೆ ವರಮಹಾಲಕ್ಷ್ಮಿ ಹಬ್ಬ ಐತೆ, ಇವತ್ತು ಹಾಲನ್ನು ಹಾಕ್ತಾಯಿದ್ದೀವಿ. ನೋಡ್ಬೋದು, ನಾನು ನಿಮಗೆ ಪ್ರತಿ ವರ್ಷವೂ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಲಾಸ್ಟ್ ಟೈಮು ನಾವು ನಾಯಕನಹಟ್ಟಿಯಲ್ಲಿ ಹಾಲು ಹಾಕಿದ್ವಿ, ಅಲ್ಲಿದು ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಈ ಸಲ ನಿನ್ನೆ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ವಿ ಅಲ್ವಾ, ಹಾಗಾಗಿ ಇಲ್ಲೇ ನಮ್ಮೂರಲ್ಲೇ ಇವತ್ತು ಹಾಲು ಹಾಕ್ತಾಯಿದ್ದೀವಿ. ನೋಡ್ಬೋದು, ಇಲ್ಲಿ ನೈವೇದ್ಯಕ್ಕೆ 5 ಎಡೆಗಳನ್ನ ಇಟ್ಟಿದ್ದೀವಿ. ಎರಡು ವೀಳ್ಯದೆಲೆ, ಅಡಿಕೆ ಮತ್ತು ಬಾಳೆಹಣ್ಣು, 2 ಬಾಳೆಹಣ್ಣು. ಮತ್ತು ನಾಗಪ್ಪಗೆ ಶ್ರೇಷ್ಠ ಅಂತಂದರೆ ಎಳ್ಳು ಚಿಗಣಿ ಉರಿಬಾರ್ದು, ಅದನ್ನು ಹಸಿದೇ ಮಾಡಬೇಕು. ಎಳ್ಳು ಚಿಗಣಿ, ಹಾಗೆ ಅಕ್ಕಿ ಉಂಡೆ ಇಷ್ಟು, ಮತ್ತು ಕಡಲೆಬೇಳೆ, ಅಕ್ಕಿ 2 ನೆನೆಸಿ ನೈವೇದ್ಯಕ್ಕೆ ಇಟ್ಟಿದ್ವಿ. ಹಾಗೆ ಇದ್ರ ಜೊತೆಗೆ ಒಂದೊಂದು ರೂಪಾಯಿ ಕಾಯನ್ನು ಇಡ್ಬೋದು, ಹಾಗೆ ಇಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಎಲ್ಲ ಪೂಜೆ ಎಲ್ಲ ಆದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾವೇನು ನೈವೇದ್ಯಕ್ಕೆ ಇಟ್ಟಿರ್ತೀವಿ ಅಲ್ವಾ, ಇಲ್ಲಿ ಹೆಣ್ಮಕ್ಳು ಬರ್ತಾರೆ ಅಲ್ವಾ ಪೂಜೆಗೆ, ಅವರಿಗೆ ಕುಂಕುಮ ಕೊಟ್ಟು ನಾವೇನಲ್ಲಿ ನೈವೇದ್ಯಕ್ಕೆ ಇಟ್ಟಿರ್ತೀವಿ ಅಲ್ವಾ, ಅದನ್ನು ಕೊಡಬೇಕು ಅವರಿಗೆ. ನಾವು ಪ್ರತಿ ವರ್ಷ ಇದೇ ಥರನೇ ಕೊಡೋದು. ನೋಡ್ಬೋದು, ನಾಗರಕಲ್ಲು ತುಂಬ ಚೆನ್ನಾಗಿ ಕಾಣ್ತಾ ಇದ್ದು, ನಾವು ಪ್ರತಿ ವರ್ಷ ಇದೇ ಥರ ಅರಿಶಿನ ಹಚ್ಚಿ ಪೂಜೆ ಮಾಡ್ತೀವಿ. ಯಾಕಂದರೆ ನಾಗಪ್ಪಗೆ ತುಂಬ ಇಷ್ಟ ಅಂತೆ ಈ ಥರ ಅರಿಶಿನ. ನಾವು ಇದಕ್ಕೆ ಅರಿಶಿನ ಮತ್ತು ಹಾಲು 2 ಕೂಡ ಮಿಕ್ಸ್ ಮಾಡಿ ನಾವು ಬಾಲದಿಂದ ಮೇಲ್ಗಡೆ ಹಚ್ಚಬೇಕು, ಮೇಲದಿಂದ ಕೆಳಗಡೆ ಬರಬಾರ್ದು. ಅರಿಶಿನ ಹಚ್ಚಬೇಕಾದ್ರೆ ನಾವು ಶ್ರೀರಾಮನವಮಿ ಮಾಡ್ತಾ ಇದ್ವಿ ಅಲ್ವ, ಶ್ರೀರಾಮನವಮಿಲಿ ಹೋಮ ಮಾಡಿಸ್ತಾ ಇದ್ವಿ. ಅವರು ಸ್ವಾಮಿಗೆ ಹೇಳ್ಕೊಟ್ಟಿದ್ರು. ಅವರೇ ಈ ಥರ ನಮಗೆ ಅರಿಶಿನ ಹಚ್ಚಿ ಪೂಜೆನ ಮಾಡಿಸೋರು. ತುಂಬ ಶ್ರೇಷ್ಠ ಅಂತ ಈ ಥರ ಅರಿಶಿನ ಹಚ್ಚಿ ಪೂಜೆ ಮಾಡಿದ್ರೆ. ಮತ್ತು ನಾವಿಲ್ಲಿ ಹಾಲು ಹಾಕ್ಕೊಂಡು ಬಂದ ನಂತರ ಇಲ್ಲಿ ತುಂಬ ಬೇಜಾರಲ್ಲಿ ತೆಗಿತಾ ಇದ್ದೀನಿ. ಯಾಕಂದರೆ ಇಷ್ಟಪಟ್ಟು ಖುಷಿಯಿಂದ ಮಾಡಿರ್ತೀವಿ, ಒಂದೇ ದಿನಕ್ಕೆ ಈ ಥರ ಎಲ್ಲ ತೆಗಿಬೇಕಂದ್ರೆ ಬೇಜಾರಾಗುತ್ತೆ ಅಲ್ವಾ. ಅಲಂಕಾರ ತುಂಬ ಚೆನ್ನಾಗಿರುತ್ತೆ, ತೆಗಿಬೇಕಾದ್ರೆ ತುಂಬ ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗುತ್ತೆ. ಇಡೋ ಅಂಥವ್ರು 3 ದಿನ ಇಡ್ತಾರೆ, ನಾವು 1 ದಿನ ಅಷ್ಟೇ ಇಡ್ತೀವಿ. ಶುಕ್ರವಾರ ಇಟ್ಟು ಶನಿವಾರ ಬೆಳಗ್ಗೆ ತೆಗೆದುಬಿಡ್ತೀವಿ. ಮತ್ತು ಮಧ್ಯಾಹ್ನ ಟೈಮ್ ತೆಗಿಬಾರ್ದು, ಮತ್ತು ಸಂಜೆ ಟೈಮ್ ತೆಗಿಬಾರ್ದು. ಹಾಗಾಗಿ ನಾನಿಲ್ಲಿ ಬೆಳಗ್ಗೆನೇ ತೆಗಿತಾ ಇದ್ದೀನಿ. ನಾವಿಲ್ಲಿ ಅವರಿಗೆ ಟಿಫನ್ ಮಾಡಿದ್ದೆ, ಟಿಫನ್ ಹಾಕ್ಕೊಟ್ಟಿದ್ದೀನಿ. ನಂದಿನ್ನೂ ಟಿಫನ್ ಆಗಿಲ್ಲ, ಯಾಕಂದರೆ ಇದನ್ನೆಲ್ಲ ತೆಗೆದುಬಿಟ್ಟು ಬೆಳಗ್ಗೆನೇ ಪೂಜೆ ಮಾಡಿಬಿಟ್ಟಿದ್ವಿ. ಬೆಳಗ್ಗೆನೇ ಪೂಜೆ ಮಾಡಿ, ಮತ್ತು ಪೂಜೆ ಮಾಡಿದ ತಕ್ಷಣ ತೆಗಿಬಾರ್ದಲ್ವ. ಹಾಗಾಗಿ ಬೆಳಗ್ಗೆನೇ ಮನೆಯಲ್ಲೂ ಪೂಜೆ ಮಾಡಿ, ಇಲ್ಲಿ ಅಮ್ಮ ಹತ್ರನೂ ಪೂಜೆ ಮಾಡಿ ಹಾಲು ಹಾಕ್ಕೊಂಡು ಬರೋಕ್ಕೆ ಹೋಗಿದ್ವಿ. ಹಾಲು ಹಾಕ್ಕೊಂಡು ಬಂದ ನಂತರ ನಾನು ಇಲ್ಲಿ ತೆಗಿತಾ ಇದ್ದೀನಿ. ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ. ರಾತ್ರಿ ಎಲ್ಲ ಶ್ರಮಪಟ್ಟು ಅಲಂಕಾರ ಮಾಡಿರ್ತೀವಿ, ಮತ್ತು ಈ ಥರ ತೆಗಿಬೇಕಂದ್ರೆ ಬೇಜಾರಾಗುತ್ತೆ ಅಲ್ಲ. ಮತ್ತು ಇವಾಗ ಕಿಟ್ಟಿ ಪಾರ್ಟಿ ಇದೆ ನಮ್ಮದು, ಅಲ್ಲಿಗೂ ಕೂಡ ಹೋಗಬೇಕು. ಮತ್ತು ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಂಗಾಗಿ ಬೇಗ ತೆಗಿತಾ ಇದ್ದೀನಿ. ನಾನಿಲ್ಲಿ ಫಾಸ್ಟ್ ಮಾಡಿದ್ದೀನಿ ವೀಡಿಯೋನ, ಯಾಕಂದರೆ ವೀಡಿಯೋ ತುಂಬ ಲೆಂತೆ ಆಗಿಬಿಡುತ್ತೆ ಅಲ್ವಾ. ಹಾಗಾಗಿ ನಾನಿಲ್ಲಿ ಸ್ಪೀಡ್ ಮಾಡಿದ್ದೀನಿ. ಎಲ್ಲರೂ ಅಂತಿದ್ರು ತುಂಬ ಚೆನ್ನಾಗಾಗಿದೆ ಪೂಜೆ, ಅಲಂಕಾರವೂ ಕೂಡ ತುಂಬ ಚೆನ್ನಾಗಾಗಿದೆ ಅಂತ ಅಂತಿದ್ರು. ಒಬ್ಬಳೇ ಮಾಡಿ ಇಷ್ಟು ಅಂತಾರೆ ಅಲ್ಲ, ಖುಷಿ ಅನಿಸುತ್ತೆ. ಮತ್ತು ತಮ್ಮ ಬಂದಿದ್ದ, ಅವನು ಕೂಡ ತುಂಬ ಹೆಲ್ಪ್ ಮಾಡಿದ್ದ. ಅವನಿರೋದ್ರಿಂದ ತುಂಬ ಹೆಲ್ಪ್ ಆಯಿತು ನನಗೆ. ನೋಡಿ, ಇವಾಗ ಒಂದೊಂದಾಗಿ ತೆಗಿತಾ ಇದ್ದೀನಿ. ಎಷ್ಟು ಟೈಮ್ ತೊಗೊಂಡು ರೆಡಿ ಮಾಡಿರ್ತೀವಿ, ಈ ಥರ ಎಷ್ಟು ಈಸಿಯಾಗಿ ಎಲ್ಲ ತೆಗೆದುಬಿಡ್ತೀವಿ ಅಲ್ವಾ. ನೀವು ನೋಡ್ಬೋದು, ಎಷ್ಟು ಒಂಥರ ಭಕ್ತಿಯಿಂದ ಅಲಂಕಾರನ ಮಾಡಿರ್ತೀವಿ. ಏನೋ ಒಂದು ತೆಗಿಯೋಕ್ಕೆ ಮನಸ್ಸೇ ಬರ್ತಿರ್ಲಿಲ್ಲ, ಹಾಗಾದ್ರೂ ಮತ್ತು ಬಿಡಬಾರ್ದಲ್ವ, ಹಾಗಾಗಿ ತೆಗಿತಾ ಇದ್ದೆ. ನೋಡಿ, ಸ್ಯಾರಿ ಯಾವ ಥರ ಕಾಣ್ತಿದೆ, ತುಂಬ ಚೆನ್ನಾಗಾಗಿತ್ತು. ಕರ್ಟನ್ ಕೂಡ ಗ್ರೀನು, ಸ್ಯಾರಿ ಕೂಡ ಗ್ರೀನು, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಮತ್ತು ತಮ್ಮ ಊರಿಗೆ ಹೋಗ್ತೀನಿ ಅಂತ ಹೊರಟಿದ್ದ, ಮತ್ತು ನಾನೇ ಉಳಿಸ್ಕೊಂಡೆ. ಯಾಕಂದರೆ ಹಾಲು ಹಾಕೋದಿತ್ತಲ್ವ, ಇಲ್ಲೇ ಹಾಕುವಂತೆ ಬಿಡು ಅಂತ ಅಂದ್ಬಿಟ್ಟು ಉಳಿಸ್ಕೊಂಡೆ. ಮತ್ತು ನಾಳೆ ಭಾನುವಾರ ಅಲ್ವ, ನಾಳೆ ಹೋಗ್ತೀನಿ ಅಂತ ಅಂದೇನೆ, ನಾನೇ ಇರಂತ ಅಂದೀನಿ. ನೋಡಬೇಕು, ಏನು ಗೊತ್ತಿಲ್ಲ. ನಾಳೆ ಉಳ್ಕೊಂಡ್ರೆ ಸೋಮವಾರ ಬೆಳಗ್ಗೆನೇ ಕಳಿಸ್ತೀನಿ.
ಎಲ್ಲ ತೆಗೆದಾದ್ಮೇಲೆ ಸ್ವಲ್ಪ ಗಾಳಿಗೆ ಈ ಥರ ಗಾಳಿಗೆ ಹಾಕ್ತಾಯಿದ್ದೀನಿ ಬಟ್ಟೆಗಳನ್ನ, ಸ್ಯಾರಿ ಮತ್ತು ಬ್ಲೌಸ್. ಯಾಕಂದರೆ ಹಂಗೆ ಫೋಲ್ಡ್ ಮಾಡಿ ಇಡಬಾರ್ದಲ್ವ, ಸ್ವಲ್ಪ ಗಾಳಿ, ಯಾಕಂದರೆ ಹೂವು ಅದ್ರ ಮೇಲೆ ಅಕ್ಷತೆ ಎಲ್ಲ ಬಿದ್ದಿರುತ್ತೆ ಅಲ್ವ, ಮತ್ತು ಕರೆ ಆಗಿಬಿಡುತ್ತೆ. ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಗಾಳಿಗೆ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ತೆಗೆದುಬಿಡ್ತೀವಿ ಅಲ್ವಾ, ಎಷ್ಟು ಕಷ್ಟಪಟ್ಟು ಉಡಿಸಿರ್ತೀವಿ, ಎಷ್ಟು ಈಸಿಯಾಗಿ ತೆಗೆದುಬಿಡ್ತೀವಿ ನೋಡಿ. ಇವಾಗ ಎಲ್ಲ ಅದನ್ನು ಗಾಳಿಗೆ ಹಾಕ್ತಾಯಿದ್ದೀನಿ. ಇದನ್ನು ನೀರನ್ನು ನಾವು ಕಳ್ಸಕ್ಕೆ ಹಾಕಿರ್ತೀವಲ್ವ, ಅದು ನೀರನ್ನು ನಾವು ತುಳ್ದಾಡೋ ಜಾಗಕ್ಕಾಗಲಿ ಸಿಂಕಿಗೆ ಹಾಕಬಾರ್ದು. ನೀವು ಮನೆಯಲ್ಲಿ ಪಾಟ್ ಇದ್ದರೆ ಪಾಟಿಗೆ ಹಾಕಿ, ಇಲ್ಲಾಂದರೆ ಮನೆ ಹತ್ತಿರ ಯಾವುದಾದ್ರೂ ಬೇವಿನ ಮರ, ಅರಳಿ ಮರ ಇದ್ದರೆ ಅದು ಅರಳಿ ಮರಕ್ಕೆ ಹಾಕ್ಬಿಟ್ರಿ, ಇಲ್ಲ ಬೇವಿನ ಮರಕ್ಕೆ ಹಾಕ್ಬಿಡಿ. ನಾನಿಲ್ಲಿ ಮನೆ ಹತ್ರ ಬೇವಿನ ಮರ ಇದೆ, ಆ ಬೇವಿನ ಮರಕ್ಕೆ ಹಾಕ್ತೀನಿ. ಹೂವು ಮತ್ತು ಅದು ಏನು ನಾವು ನೀರನ್ನು ಇಟ್ಟಿದ್ದೀವಿ ಅಲ್ವ ಕಳಸ, ಹೂವು ಮತ್ತು ಅಕ್ಷತೆ ಎಲ್ಲದೂ ಕೂಡ, ನಾವೇನು ರಂಗೋಲಿ ಹಾಕಿದ್ದು ಎಲ್ಲದೂ ಕೂಡ ನಾನಿಲ್ಲಿ ಬೇವಿನ ಮರದ ಬುಡಕ್ಕೆ ಹಾಕ್ಬಿಡ್ತೀನಿ. ಇದು ಕರ್ಟನ್ ಹೊಸದೇ ಇತ್ತು, ಹಾಗಾಗಿ ಇದನ್ನು ಯೂಸ್ ಮಾಡಿರಲಿಲ್ಲ, ಹಾಗೆ ಎತ್ತಿಟ್ಟಿದ್ದೆ. ಹಾಗಾಗಿ ಹೊಸದೇನು ಮೈಲ್ಗೆ ಆಗಿರಲ್ಲ ಅಲ್ವಾ, ಹಾಗಾಗಿ ಇದನ್ನು ಹಾಕಿದ್ದೆ ಕರ್ಟನ್ನು. ನೋಡಿ, ನಾನು ಮತ್ತೆ ಎಲ್ಲ ರಂಗೋಲಿ ಎಲ್ಲ ಹಾಕಿದ್ವಿ ಅಲ್ವಾ, ರಂಗೋಲಿ ಆಗಿರ್ಬೋದು, ಅಕ್ಷತೆ ಆಗಿರ್ಬೋದು, ಮತ್ತು ಅರಿಶಿನ ಕುಂಕುಮ ಎಲ್ಲದೂ ಕೂಡ ಕೆಳಗಡೆ ಬಿದ್ದಿರುತ್ತೆ. ಅದನ್ನೆಲ್ಲ ನಾನಿಲ್ಲಿ ಒಂದು ಬಟ್ಟೆನಲ್ಲಿ ಒರೆಸ್ಕೊಂಡ್ಬಿಡ್ತೀನಿ, ಪರ್ಕೆನಲ್ಲಿ ಗುಡಿಸ್ಬಾರ್ದು. ಹಾಗಾಗಿ ನಾನಿಲ್ಲಿ ಒಂದು ಬಟ್ಟೆನಲ್ಲಿ ಒರೆಸ್ಕೊಂಡು ನಂತರ ನಾನಿಲ್ಲಿ ಬೇಕಾದರೆ ಗುಡಿಸ್ಕೊಳ್ಬೋದು. ನಾನಿವಾಗ ಒಂದು ಬಟ್ಟೆನಲ್ಲಿ ಒರೆಸ್ಕೊಳ್ತೀನಿ. ಪಾಪ ನಾನೆಲ್ಲ ತೆಗೆದು ಕೊಡ್ತಾ ಇದ್ದೆ, ನನ್ನ ತಮ್ಮ ಎಲ್ಲ ಒರೆಸ್ತಾ ಇದ್ದ, ಮತ್ತು ಇನ್ನೊಂದು ಸಲ ಬಟ್ಟೆ ತಗೊಂಡು ಒರೆಸಿ ಎಲ್ಲ ಕೂಡ ಜೋಡಿಸ್ಕೊಳ್ತಾ ಇದ್ದ. ನೋಡಿ, ಇವಾಗ ನಾನಿಲ್ಲಿ ರಂಗೋಲಿ ಎಲ್ಲ ಹಾಕಿದ್ವಿ ಅಲ್ವಾ, ಅದನ್ನು ಕೂಡ ತುಳಿಬಾರ್ದು. ಹಾಗಾಗಿ ನಾನಿಲ್ಲಿ ಒಂದು ಬಟ್ಟೆ ತೊಗೊಂಡು ಈ ಥರ ಒರೆಸ್ಕೊಳ್ತಾ ಇದ್ದೀನಿ. ತುಂಬ ಟಯರ್ಡ್ ಅಂದರೆ ತುಂಬ ಟಯರ್ಡ್ ಆಗಿಬಿಟ್ಟಿದೆ. ಯಾಕಂದರೆ ನಿನ್ನೆ ಪೂರ ಕೆಲಸ, ಮೊನ್ನೆಯಿಂದನೂ ಎಲ್ಲ ರೆಡಿ ಮಾಡ್ಕೊಳ್ಳೋದು, ಬಜಾರ್ಗೆ ಹೋಗೋದು, ರೆಡಿ ಮಾಡ್ಕೊಳ್ಳೋದು, ಮತ್ತು ನಿನ್ನೆ ಎಲ್ಲ ಅಡುಗೆ ಪ್ರಿಪ್ರೇಷನ್ನು, ಪೂಜೆದು ಡೆಕೋರೇಷನ್ನು ಎಲ್ಲ ಕೂಡ ಇತ್ತಲ್ವ. ಹಾಗಾಗಿ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೆ. ಹಾಗಾಗಿ ತುಂಬ ಅಂದರೆ ತುಂಬಾ ಸುಸ್ತಾಗಿಬಿಟ್ಟಿತ್ತು. ಏನೂ ಮಾಡೋಕ್ಕಾಗಲ್ಲಲ್ವ, ಮಾಡಬೇಕಂದ್ರೆ ಮಾಡಲೇಬೇಕು. ನೋಡಿ, ಎಲ್ಲ ಕೂಡ ತೆಗೆದಾಯಿತು. ಹಾಗೆ ಬಟ್ಟೆನಲ್ಲಿ ಎಲ್ಲ ಒರೆಸ್ಕೊಂಡಿದ್ದಾಗಿದೆ. ಅದನ್ನೇ ಹೇಳ್ತಾಯಿದ್ರು ನಮ್ಮ ಮನೆಯವ್ರು. ನಾನು ಪಾಟಿಗೆ ಹಾಕೋಣ ಅಂದ್ಕೊಂಡೆ, ನಮ್ಮ ಮನೆಯವ್ರು ಬೇಡ, ಪಾಟಿಗೆ ಅಲ್ಲಿ ಮರ ಇದೆಯಲ್ವ, ಮರಕ್ಕೆ ಬೇವಿನ ಮರಕ್ಕೆ ಹಾಕ್ಬಿಡು ಅಂತಂತಿದ್ರು. ಮತ್ತು ಇದು ಗೆಜ್ಜೆ ವಸ್ತ್ರ, ಹೂವಿನ ಹಾರ ಏನಿದೆ ಇದು ಬಂದು ನಾನು ಬಾಗಿಲಿಗೆ ಹಾಕ್ತೀನಿ. ಮತ್ತು ನಾವು ಹಾಕಿದ್ದನ್ನು ಮತ್ತೆ ನಾವು ಫೋಟೋಗಳಿಗೆ ಹಾಕಬಾರ್ದು. ಹಾಗಾಗಿ ನಾನಿಲ್ಲಿ ಬಾಗಿಲಿಗೆ ಹಾಕ್ತೀನಿ ಅದನ್ನು. ಸೊ ಫ್ರೆಂಡ್ಸ್, ನಿಮಗೆ ನೋಡಿದ್ರಲ್ಲ ಯಾವ ಥರ ಇತ್ತು ನಮ್ಮ ವರಮಹಾಲಕ್ಷ್ಮಿ ಅಂತ ಅಂದ್ಬಿಟ್ಟು. ಹಬ್ಬ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ. ನಿಮ್ಮ ಮನೆಯಲ್ಲಿ ಯಾವ ಥರ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಸೊ ಇವಾಗ ನೋಡ್ಬೋದು, ಇವಾಗ ಮಧ್ಯಾಹ್ನ ಆಗಿದೆ. ಫ್ರೆಂಡ್ ಮನೆಗೆ ಬಂದಿದ್ದೀವಿ. ಫ್ರೆಂಡ್ ಮನೇಲಿ ಕಿಟ್ಟಿ ಇತ್ತಲ್ವ, ಯಾರಿಗೆ ಅದು ಚೀಟಿ ಆಗಿರುತ್ತೆ ಅವ್ರ ಮನೆಯಲ್ಲಿ ಈ ಥರ ಕಿಟ್ಟಿ ಪಾರ್ಟಿ ಇರುತ್ತೆ, ಮತ್ತು ಅವ್ರ ಮನೆಯಲ್ಲೇ ಊಟ ಇರುತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಕಿಟ್ಟಿ ಪಾರ್ಟಿ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು. ಇದು ಬಂದು 1 ಮಿನಿಟ್ ಗೇಮು. ನಾವು ಒಂದೊಂದೇ ಕಪ್ಗಳನ್ನ ಈ ಥರ ಜೋಡಿಸ್ಕೊಂಡು 2 ಕಪ್ಪಿಗೆ 1 ಕಾಯಿನನ್ನು ಇಟ್ಕೊಳ್ತಾ ಹೋಗಬೇಕು. ಮತ್ತು ಕಾಯಿನ್ ಬಿದ್ದರೆ ಅದು ಲೆಕ್ಕ ಇಲ್ಲ. ನಾವು ಎಷ್ಟು 1 ಮಿನಿಟಲ್ಲಿ ಎಷ್ಟು ಕಾಯಿನನ್ನು ಇಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾರು ಜಾಸ್ತಿ ಕಾಯಿನ್ ಇಡ್ತಾರೆ ಅವರು ವಿನ್ ಆಗ್ತಾರೆ. ನೋಡ್ಬೋದು, ನನ್ನ ಫ್ರೆಂಡ್ ಇಲ್ಲಿ ಇಡ್ತಾ ಇದ್ದಾರೆ. ಹಾಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಣ ಅಂತ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಶೇರ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಎಲ್ಲರೂ ನಮ್ಮ ಥರನೇ ಇರೋದಿಲ್ಲ ಅಲ್ವ, ಒಬ್ಬೊಬ್ರು ಇಷ್ಟಪಡ್ತಾರೆ ವಿಡಿಯೋದಲ್ಲಿ ಬರೋಕ್ಕೆ, ಒಬ್ಬೊಬ್ರು ಇಷ್ಟಪಡೋದಿಲ್ಲ. ಹಾಗಾಗಿ ನಾನು ಇಲ್ಲಿ ಜಾಸ್ತಿ ಶೇರ್ ಮಾಡ್ಕೊಂಡಿಲ್ಲ, ಇಲ್ಲಿ ಗೇಮ್ ಅಷ್ಟೇ ಶೇರ್ ಮಾಡ್ಕೊಂಡಿದ್ದೀನಿ. ಇವರೆಲ್ಲ ನನ್ನ ಫ್ರೆಂಡ್ಸ್, ನಮ್ಮ ಕಿಟ್ಟಿಯಲ್ಲಿರೋ ಫ್ರೆಂಡ್ಸ್ ಇವರೆಲ್ಲ. ಇವಾಗ ಕಿಟ್ಟಿ ಮುಗಿಸ್ಕೊಂಡು ಬಂದು ಅಲ್ಲೇ ಊಟ ಇತ್ತು, ಅವ್ರ ಮನೆಯಲ್ಲೇ ಊಟ ಮುಗಿಸ್ಕೊಂಡು ಇವಾಗ ಬಂದು ಇಲ್ಲಿ ಮಧ್ಯಾಹ್ನ ಊಟಕ್ಕೆ ಹೋಳಿಗೆನ ಮಾಡ್ತಾಯಿದ್ದೀನಿ.
ಮತ್ತು ಅವರು ನಮ್ಮ ಮನೆಯವರು ಕೂಡ ಬರ್ತೀನಿ ಅಂತ ಹೋಗಿದ್ದಾರೆ, ಊರಿಗೆ ಹೋಗಿದ್ದಾರೆ. ಅವರು ಕೂಡ ಬರ್ತೀನಿ ಅಂತ ಅಂದಿದ್ದಾರೆ. ಹಾಗಾಗಿ ಅವರಿಗೂ ಕೂಡ ಮಾಡ್ತಾಯಿದ್ದೀನಿ ಹೋಳಿಗೆನ ಇಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಾಯಿದ್ದು ಹೋಳಿಗೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಮತ್ತು ಎಷ್ಟು ತೆಳುವು ಬರ್ತಾಯಿದ್ದಾವೆ ಅಂತ ಅಂತೀರಾ. ಯಾಕಂದರೆ ನೆನಿಬೇಕು ಮೈದಾ ಹಿಟ್ಟು ತುಂಬ ಚೆನ್ನಾಗಿ ನೆಂದರೆ ತುಂಬ ಚೆನ್ನಾಗಿ ಹೋಳಿಗೆ ಬರ್ತವೆ. ಮೈದಾ ಹಿಟ್ಟು ತುಂಬ ಚೆನ್ನಾಗಿ ನೆನಿಬೇಕು. ಹಾಗೆ ನಾವೇನು ಹೂರ್ಣ ಮಾಡ್ಕೊಂಡಿರ್ತೀವಿ ಅಲ್ವಾ, ಬೇಳೆ ಹೂರ್ಣನೂ ಕೂಡ ತುಂಬ ಚೆನ್ನಾಗಿ ನುಣ್ಣಗಾಗಿರಬೇಕು. ನೋಡ್ಬೋದು ಎಷ್ಟು ಚೆನ್ನಾಗಿ ಬರ್ತವೆ ಅಂತಂತೀರಿ. ನಾನು ಯಾವಾಗಲೂ ಇದೇ ಥರನೇ ಈ ಥರ ಎಲೆ ಬರುತ್ತೆ ಅಲ್ವಾ, ಎಲೆ ತೊಗೊತೀನಿ, ಒಂದು ಪ್ಲಾಸ್ಟಿಕ್ಕನ್ನು ತೊಗೊತೀನಿ. ಈ ಥರ ಪ್ಲಾಸ್ಟಿಕ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಎಷ್ಟು ತೆಳು ಬೇಕಾದ್ರೂ ಮಾಡ್ಕೊಳ್ಬೋದು, ಹಾಗೆ ಎಷ್ಟು ದೊಡ್ಡದು ಬೇಕಾದ್ರೂ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ಲ. ನನಗಂತೂ ಹೋಳಿಗೆ ಅಂದರೆ ತುಂಬ ಇಷ್ಟ, ನನಗೂ ಇಷ್ಟ ಮತ್ತು ನಮ್ಮ ಮನೆಯವ್ರಿಗೂ ಹೋಳಿಗೆ ಇಷ್ಟ. ನಿಮಗೆ ಯಾರಿಗೆಲ್ಲ ಹೋಳಿಗೆ ಇಷ್ಟ, ಯಾರಿಗೆಲ್ಲ ಹೋಳಿಗೆ ಇಷ್ಟ ಇಲ್ಲ ಅಂತ ಕಮೆಂಟ್ ಮಾಡಿ. ನೋಡಿ ಎಷ್ಟು ದೊಡ್ಡದಾಯ್ತಲ್ವ. ಮತ್ತು ನಾನು ನಿಮಗೆ ಹೊಸ ತವ ತೊಗೊಂಡು ಬಂದಿದ್ದೆ ಅಲ್ವಾ, ಇವತ್ತು ಅದರಲ್ಲಿ ನಾನು ಹೋಳಿಗೆನ ಮಾಡ್ತಾಯಿದ್ದೀನಿ. ಫಸ್ಟ್ ಸ್ವೀಟ್ ಮಾಡೋಣ ಅಂತಂದ್ಬಿಟ್ಟು ಅದರಲ್ಲೇ ಹೋಳಿಗೆನ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿದ್ದಾವೆ ಹೋಳಿಗೆ. ನಿನ್ನೆ ಇಟ್ಟಿದ್ದೆ, ಆದರೆ ನಾನು ನಿಮಗೆ ತೋರಿಸಿಲ್ಲ. ನಿನ್ನೆ ವಿಡಿಯೋ ಫುಲ್ ಬ್ಯುಸಿ ಇದ್ದಿದ್ದರಿಂದ ತೋರಿಸಿಲ್ಲ. ಹಾಗಾಗಿ ಇವತ್ತು ತೋರಿಸ್ತಾ ಇದ್ದೀನಿ. ಹೊಸ ತವದಲ್ಲಿ ಹೋಳಿಗೆ ತುಂಬ ಚೆನ್ನಾಗಿ ಬರ್ತಾಯಿತ್ತು ಹೋಳಿಗೆ ಮಾತ್ರ. ಇದು ತವ ಫಸ್ಟ್ ಕಾಯಬೇಕು, ಸ್ವಲ್ಪ ತವ ಬಿಸಿ ಆಗಿಬಿಟ್ರೆ ಸಾಕು, ತುಂಬ ಚೆನ್ನಾಗಿ ಬರ್ತವೆ. ಮತ್ತು ನಾವು ತವ ಬಿಸಿ ಆದಮೇಲೆ ಕಮ್ಮಿ ಊರಿನಲ್ಲಿಟ್ಟೆ ನಾವು ಬೇಯಿಸ್ಕೋಬೇಕು. ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಸೀದ್ಬಿಡುತ್ತೆ. ನೋಡ್ಬೋದು ನಾನಿಲ್ಲಿ ಕಮ್ಮಿ ಉರಿ ಇಟ್ಕೊಂಡೆ, ಯಾಕಂದರೆ ತವ ಕಾದಿದೆ ಅಲ್ವಾ, ಹಾಗಾಗಿ ಕಮ್ಮಿ ಉರಿ ಇಟ್ಕೊಂಡೆ ನಾನಿಲ್ಲಿ ಹೋಳಿಗೆನ ಬೇಯಿಸ್ಕೊಳ್ತಾಯಿನಿ. ನೋಡ್ಬೋದು ಎಷ್ಟು ಸ್ಮೂತಾಗಿ ಬಂದಿದ್ದಾವೆ ಅಂತ ಅಂತೀರ ಹೋಳಿಗೆ. ಬಿಸಿ 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 ಹೋಳಿಗೆ ಜೊತೆ ತುಪ್ಪ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಲ್ಲ ಕಾಂಬಿನೇಷನ್ನು. ನೋಡಿ ಕಮ್ಮಿ ಉರಿ ಇಟ್ಕೊಂಡೆ ಈ ಥರ ಎರಡೂ ಸೈಡು ಬೇಯಿಸ್ಕೊಂಡ್ಬಿಟ್ರೆ ಹೋಳಿಗೆ ರೆಡಿ ಆಯಿತು. ನೋಡಿ ಇಷ್ಟಾದರೆ ಹೋಳಿಗೆ ರೆಡಿ ಆಯಿತು. ಬನ್ನಿ ಇವಾಗ ಇನ್ನೊಂದು ಹೋಳಿಗೆ ಮಾಡಿ ತೋರಿಸ್ತೀನಿ. ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಹಾಗೆ ನಿಮಗೂ ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇನ್ನೊಂದು ತೋರಿಸೋಣ ಅಂತ ಅಂದ್ಬಿಟ್ಟು. ಎಷ್ಟೋ ಜನಕ್ಕೆ ಹೋಳಿಗೆ ಮಾಡೋದಕ್ಕೆ ಬರೋದಿಲ್ಲ, ಯಾಕಂದರೆ ನನಗೂ ಕೂಡ ಹೋಳಿಗೆ ಮಾಡೋಕ್ಕೆ ಮುಂಚೆ ಬರ್ತಾ ಇರಲಿಲ್ಲ. ಇವಾಗ ಮಾಡಿ ಮಾಡಿ ಅಭ್ಯಾಸ ಆಗಿಬಿಟ್ಟಿದೆ. ನೋಡಿ ಜಸ್ಟ್ ಈ ಥರ ಸುಮ್ಮನೆ ಈ ಥರ ಕೈ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು. ತುಂಬ ಪ್ರೆಸ್ ಮಾಡಬಾರ್ದು, ಸುಮ್ಮನೆ ಮೇಲ್ಗಡೆ ಸ್ವಲ್ಪ ಪ್ರೆಸ್ ಮಾಡಬೇಕು. ನಿಮಗೆ ಹೋಳಿಗೆ ಮಾಡೋಕ್ಕೆ ಬರಲ್ಲ ಅಂತಂದವರು ಈ ಥರ ಒಂದು ಎಲೆ ತೊಗೊಂಡು ಅದ್ರ ಮೇಲೆ ಈ ಥರ ಪ್ಲಾಸ್ಟಿಕ್ ಇಟ್ಕೊಂಡು ಮಾಡಿ, ತುಂಬ ಚೆನ್ನಾಗಿ ಬರ್ತವೆ ಹೋಳಿಗೆ. ನೋಡಿ ಎಷ್ಟಾದರೆ ಹೋಳಿಗೆ ರೆಡಿ ಆಯಿತು. ಮತ್ತು ಈ ತವಕ್ಕೆ ಎಣ್ಣೆನೂ ಕೂಡ ಜಾಸ್ತಿ ಹಿಡಿಯೋದಿಲ್ಲ, ಸ್ವಲ್ಪ ಎಣ್ಣೆ ಹಾಕಿದರೆ ಸಾಕು. ನಾನಿಲ್ಲಿ ಸ್ವಲ್ಪನೇ ಎಣ್ಣೆ ಹಾಕಿದ್ದೀನಿ, ನೋಡ್ಬೋದು ನೀವು. ನಾವು ಈ ಥರ ಎಲೆ ಅಂದರೆ ಹೋಳಿಗೆ ಹಾಕಿದ ಮೇಲೆ ಸ್ವಲ್ಪ ಉರಿನ ಜಾಸ್ತಿ ಮಾಡಬೇಕು. ಸ್ವಲ್ಪ ಉರಿ ಜಾಸ್ತಿ ಮಾಡಿದ ತಕ್ಷಣ ಅದು ಪೇಪರ್ ತಾನೇ ಬಿಟ್ಕೊಂಡ್ಬಿಡುತ್ತೆ. ನೋಡ್ಬೋದು ಈಸಿಯಾಗಿ ತೆಗಿಬೋದು. ಆಮೇಲೆ ನೋಡಿ ಇದಕ್ಕೆ ಎಣ್ಣೆನೂ ಕೂಡ ಜಾಸ್ತಿ ಬೇಕಾಗೋದಿಲ್ಲ. ಈ ತವಕ್ಕೆ ಸ್ವಲ್ಪ ಎಣ್ಣೆ ಆದರೆ ಸಾಕು, ಈಸಿಯಾಗಿ ಹೋಳಿಗೆನ ಮಾಡ್ಬೋದು. ನೋಡಿ ಯಾವಾಗಲೇ ತವ ಕಾಯ್ದಿದೆ ಬಿಸಿ ಆಗಿದೆ ಅಲ್ವಾ, ಎಷ್ಟು ಬೇಗನೆ ಹೋಳಿಗೆ ಆಯ್ತು ಅಂತ ಅಂದ್ಬಿಟ್ಟು. ಫಸ್ಟು ಒಂದು ಹೋಳಿಗೆ 2 ಹೋಳಿಗೆ ಮಾಡಬೇಕಾದ್ರೆ ಅಷ್ಟೇ ತವ ಬೇಗ ಬಿಸಿ ಆಗಿಬಿಡುತ್ತೆ. ಬಿಸಿ ಆದರೆ ಹೋಳಿಗೆ ಕೂಡ ಬೇಗ ಬಂದುಬಿಡ್ತವೆ. ನೋಡಿ ಇವಾಗ ಆಗಿದೆ ಇದು.
ನಾನಿಲ್ಲಿ ಕಮ್ಮಿ ಉರಿನಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ, ಯಾಕಂದರೆ ತವನೂ ಬಿಸಿ ಇರುತ್ತೆ ಅಲ್ವಾ, ಹಾಗಾಗಿ ಕಮ್ಮಿ ಉರಿ ಇಟ್ಕೊಂಡೇ ನಾನಿಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಇಷ್ಟಾದರೆ ಹೋಳಿಗೆ ರೆಡಿ ಆಯಿತು. ನೋಡಿ ಎಷ್ಟು ಸ್ಮೂತಾಗಿ ಬಂದಿದ್ದಾವೆ ಅಂತ ಅಂತೀರ ಹೋಳಿಗೆಗಳು. ನೋಡ್ತಾ ಇರ್ಬೋದು, ನಿಮ್ಗೆ ನೋಡಿದ್ರೇ ಗೊತ್ತಾಗ್ತಾ ಇದೆ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಒಂದು ಸಿಂಪಲ್ ವ್ಲಾಗ್ ಆಗಿತ್ತು. ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಬೈ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.